ಸೊ ಇಲ್ಲಿ ಆಲ್ಟರ್ನೇಟ್ ಡೇಸ್ ಡಯಾಲಿಸಿಸ್ ಕೊಡಬೇಕಾಗಿತ್ತು. ಸೊ ಒಂದು ದಿವಸ ಯೋಗ ಪ್ರಾಣಾಯಾಮ ಎಲ್ಲ ಅಷ್ಟು ಮಾಡ್ತಿರ್ಲಿಲ್ಲ ಅವರು. ಓಕೆ, ಬಂದರು ಎಲ್ಲ ಆಯಿತು. ಒಂದು ದಿವಸ ಇಡ್ಲಿಕ್ಕಿದ್ದಾಗೆ ಬೆಳಗ್ಗೆ ಟಾಯ್ಲೆಟಿಗೆ ಹೋಗಿದ್ದಾರೆ. ಹೋಗಿ ಮುಗಿದ ತಕ್ಷಣ ಎದ್ದು ನಿಲ್ತಾರೆ, ನಿಲ್ಲಕ್ಕೆ ಆಗ್ತಾಯಿಲ್ಲ. ಯಾರು ಕಿಡ್ನಿ ಪ್ರಾಬ್ಲಮ್ ಇದೆ ಅವ್ರಿಗೆ ಹೇಳ್ತಾರೆ, ಎದ್ದು ನಿಲ್ಲಕ್ಕೆ ನೋಡ್ತಾರೆ, ನಿಲ್ಲಕ್ಕೆ ಆಗ್ತಾಯಿಲ್ಲ. ಅವ್ರ ಗಂಡ ಅಲ್ಲೇ ಇದ್ದರು. ಒಳಗಡೆ ಏನೋ ವೀಲ್ ಚೇರ್ ಇತ್ತು ಅಂತ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಂದು ಸಡನ್ನಾಗಿ ಆಮೇಲೆ ನೋಡ್ತಾರೆ, ಎದ್ದು ನಿಲ್ಲಬೇಕು ನಮಗೆ ಎಷ್ಟು ನೋಡ್ತಾರೆ, ಏನೋ ಸಡನ್ನಾಗಿ ಏನೋ ಇಟ್ಕೊಂಡಿದೆಯೇನೋ ನೋಡೋಣ ಅಂತ ನೋಡ್ತಾರೆ, ಆಗಲಿಲ್ಲ. ಆಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ, ಫೋರ್ಟಿಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು. ಸೊ ಎಲ್ಲ ಆಯಿತು, ಚೆಕಪ್ ಎಲ್ಲ ಆಯಿತು. ಎಲ್ಲ ಆಗಿ ಏನೋ ಸಮ್ ಆಪ್ರೇಷನ್, ಹಿಪ್ ಆಪ್ರೇಷನ್ ಆಗಬೇಕು. ಸೊ ಗುರುವಾರ ಶುಕ್ರವಾರ ಆಪ್ರೇಷನ್ ಆಗಿದೆ. ನೆಕ್ಸ್ಟ್ ಸೋಮವಾರ ದಿವಸ ಡಿಸ್ಚಾರ್ಜ್ ಆಗಬೇಕು ಮನೆಗೆ. ಓಕೆ, ಬಟ್ ಭಾನುವಾರ ದಿವಸ ಅವರೇ ಹೋಗ್ಬಿಟ್ಟು ಅಮೆರಿಕದಿಂದ ಇಲ್ಲಿಗೆ ಬಂದು ಎಲ್ಲರೂ ಮಾತಾಡ್ಸ್ಕೊಂಡು ಒಂದು ತಿಂಗಳಾದ ತಕ್ಷಣ ಊರಿಗೆ ಹೋಗಬೇಕು ಅಂತ ಹೇಳಿ ಬಂದಂಥವ್ರು ಇಲ್ಲಿ ಬಂದು ಇಲ್ಲೇ ಹೋಗ್ಬಿಟ್ಟು ಆಪ್ರೇಷನ್. ಬಟ್ ನಾನು ಹೇಳ್ತಾ ಇರೋದು ಹುಟ್ಟು ಸಾವು ನಮ್ಮ ಕೈಲಿಲ್ಲ. ಬಟ್ ಬಂದಾಗ ನಾವು ದಿವಸ ಖುಷಿಯಿಂದ ಇರ್ಬೋದಾಗಿತ್ತು. ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂತಂದರೆ, ಸೊ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದರಿಂದ ನಮಗೆ ಪೂರ್ತಿ ಏನು ಬರಲ್ವಾ ಆ ಥರ ಇಲ್ಲ. ಪ್ರಯತ್ನ ಅಂತೂ ಮಾಡಬೇಕು. ಓದಿದ ತಕ್ಷಣ ನಮಗೆ ಫುಲ್ ಡಿಸ್ಟಿಂಕ್ಷನ್ ಬರುತ್ತಾ ಅಂತ ಕೇಳಿದ್ರೆ ಡಿಸ್ಟಿಂಕ್ಷನ್ ಬರಲಿಕ್ಕಿಲ್ಲ. ಬಟ್ ಪಾಸ್ ಅಂತೂ ಆಗ್ತೀವಿ, ಇಲ್ಲ ಫೇಲ್ ಅಂತೂ ಆಗಲ್ಲ. ಸೊ ಹಾಗಾಗಿ ಏನೊಂದಿಷ್ಟು ಪ್ರಯೋಜನ ಅಂತ ನಮ್ಗೆ ಸಿಗುತ್ತೆ. ಸೊ ಭಗವಂತನ ಸಂಕಲ್ಪದಂತೆಯೇ ಎಲ್ಲ ನಡೆಯುವಂಥದ್ದು. ಬಟ್ ನಮ್ಮ ಪ್ರಯತ್ನವೂ ಸ್ವಲ್ಪ ಇರಬೇಕು ಅಂತ ಸರ್ ಹೇಳ್ತಾ ಇವಾಗ ನೋಡಿದ್ರೆ, ಭಗವಂತನ ನಮ್ಮ ಪ್ರಯತ್ನ ಇದ್ದಿದ್ದರೆ ಭಗವಂತ ಕೂಡ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನಮ್ಮ ಪ್ರಯತ್ನ ಇದ್ದಾಗ ಮಾತ್ರ ಅದು ಭಗವಂತ ನಮಗೆ ಕೊಡ್ತಾನೆ ಅಂತೇಳಿ. ನಾವು ಏನೋ ಪ್ರಯತ್ನ ಮಾಡೋ ಇಲ್ಲೇ ಕೂತ್ಕೊಂಡು ನಾನು ಇವತ್ತು ಇದು ಏನೋ ಹೈದರಾಬಾದ್ ರೀಚ್ ಆಗಬೇಕು ಅಂತಂದರೆ ಇಲ್ಲೇ ಕೂತಿರ್ತೀನಿ. ನಾನು ಹೈದರಾಬಾದ್ ರೀಚ್ ಆಗಬೇಕು ಅಂತ ಹೋದರೆ ಆಗುತ್ತಾ? ಹೇಳ್ಬೇಕು, ಹೋಗಬೇಕು, ಟ್ರೈನ್ಗಳು ಹತ್ಕೋಬೇಕು, ಕೂತ್ಕೊಂಡು ಹೋದರೆ ಹೋಗ್ತೀವಿ. ಅದು ನಮ್ಮ ಪ್ರಯತ್ನ. ಹಾಗೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಎಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ವಿ ಅಂತಂದರೆ ಸೊ ನಮಗಾಗತ್ತೆ. ಸೊ ಅದು ಎಲ್ಲವನ್ನು ಪ್ರಯತ್ನಕ್ಕೂ ಕೂಡ ನಮಗೆ ಅಂದರೆ ದಾರಿ ತೋರಿಸುವಂಥದ್ದು, ಆಲ್ರೆಡಿ ಇರುವಂಥ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಸಿಗುವಂಥದ್ದು, ಜೊತೆಗೆ ಮುಂದೆ ಏನೋ ಯಾವುದೋ ರೀತಿಯ ಪ್ರಾಬ್ಲಮ್ ಬರಬಹುದು ಅದಕ್ಕೂ ಕೂಡ ಸೊಲ್ಯೂಷನ್ ಯೋಗದಲ್ಲಿದೆ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಯೋಗವನ್ನು ಮಾಡ್ತಾ ಹೋಗಿ. ಸೊ ಮುಂದಿನ ದಿನಗಳಲ್ಲಿ ನಾವು ಯೋಗವನ್ನು ಮಾಡಬೇಕು. ನೆಕ್ಸ್ಟ್ ಟೈಮ್ ನಮಗೆ ಯಾರೇ ಬಂದು ಮಾತಾಡಿಸಿದ್ರೆ ಅವ್ರ ಜೊತೆ ಖುಷಿಯಿಂದ ಮಾತಾಡೋ ಥರ ಇರಬೇಕು. ನಾವು ನಗ್ನಗ್ತಾ ಮಾತಾಡಬೇಕು. ಮುಖ ನೋಡ್ತಾ ಇರ್ತೀವಿ, ಯಾರಿಗೂ ಇಲ್ದೇನೋ ಕಷ್ಟ ಇವರಿಗಿದೆ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ಎಷ್ಟೋ ಕಡೆಗಳು ನೋಡ್ತಾ ಇರ್ತೀವಿ. ಅದು ನೆಕ್ಸ್ಟ್ ಮಾತಾಡೋರಿಗೂ ಕೂಡ ಒಂಥರ ಅಫ್ಸೋಸ್ ಆಗಿರುತ್ತದೆ. ಸೊ ಹಾಗಾಗಿ ಆ ಥರ ನಾವು ಆಗಬಾರ್ದು. ಯೋಗ ಫೀಲ್ಡಲ್ಲಿ ಹೋಗಬೇಕು, ಚೆನ್ನಾಗಿರಬೇಕು, ನಗ್ನಗ್ತಾ ಇರಬೇಕು. ಅದೇ ನಿಯಮದಲ್ಲಿ ಹೇಳ್ತೀವಿ ಶೌಚ ಸಂತೋಷ. ಸೊ ನಮ್ಮನ್ನು ನೋಡಿದ ತಕ್ಷಣ ಬೇರೆಯವರಿಗೆ ಖುಷಿ ಅನಿಸ್ಬೇಕು, ಸಂತೋಷ ಆಗಬೇಕು. ಅದೇ ನಾವು ಯೋಗ ಮಾಡೋದ್ರಿಂದ ಬರುವಂಥ ನಮಗೆ ಲಾಭ. ಜೊತೆಗೆ ಯೋಗದ ಉದ್ದೇಶ ಕೂಡ ಅದೇ. ಹೌದು, ಮಾಡ್ತೀರಲ್ವ ಮುಂದೆ. ನೆಕ್ಸ್ಟ್ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಟೈಮಲ್ಲಿ ಸಂಕಲ್ಪ ಮಾಡಿದ್ವಿ. ಎಲ್ಲಿ? ತ್ಯಾಗರಾಜ ನಗರದ ಈ ಹಾಲ್ನಲ್ಲಿ, ಯೋಗ ಹಾಲ್ನಲ್ಲಿ. ನೆಕ್ಸ್ಟ್ ಟೈಮ್ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಬರೋ ಹೊತ್ತಿಗೆ ಎಲ್ಲರೂ ಯೋಗ ಪಟುವಾಗಿ ಆಸನಗಳನ್ನು ಮಾಡಿರುವಂಥದ್ದು ನಾವು ಮೆಲ್ಕ್ ಹಾಕ್ತಾ ಇರಬೇಕು. ಹೌದಾ? ಯಾರು ಮಾಡಿಬಿಟ್ಟಿದ್ದೀವೋ ಅವರು ಅಂತೂ ಕಂಟಿನ್ಯೂ ಮಾಡಲೇಬೇಕು. ಯಾರು ಇನ್ನೂ ಮಾಡಬೇಕು ಅನ್ನೋಂಥದ್ದನ್ನು ಯೋಚನೆಯನ್ನು ಮಾಡ್ತಾ ಇದೀವೋ ಭಾಳ ಯೋಚನೆ ಮಾಡೋದು ಬೇಡ, ಶುರು ಮಾಡೇ ಬೇಡ. ಯೋಗ ಮಾಡ್ತೀವಿ ಅಂತ ತಕ್ಷಣ ವ್ಯಾಟ್ ಹಾಕ್ಕೊಂಡು ಕಷ್ಟ ಆಸನ ಇಲ್ಲ ಆ ಥರ ಏನೂ ಇಲ್ಲ. ಸಿಂಪಲ್ ಆಗಿರೋದನ್ನ ಟ್ವಿಸ್ಟಿಂಗು ಬಗ್ಗೋದು ನೀವು ಅಷ್ಟು ಮಾಡ್ಕೊಂಡು ಇನ್ನೂ ಮಾಡಬೇಕು ಅನ್ನೋ ಒಂದು ಮನಸ್ಸಿದ್ರೆ ಸ್ವಲ್ಪ ಆಕ್ಟಿವ್ ಇಟ್ಕೋಬೋದು. ಅದಕ್ಕೆ ನೀವು ಏನೇನು ಮಾಡಿ ಸೇರ್ ಮೇಲೆ ಉಳ್ಕೊಂಡಾಗ ಅಷ್ಟು ಇಟ್ಕೊಂಡು ರೆಗ್ಯುಲರ್ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಪ್ರಾಣಾಯಾಮ ಸ್ವಲ್ಪ ನಿಜವಾದ ತುಂಬ ಬೆನಿಫಿಟ್ ಇದೆ. ಸೊ ಅದಕ್ಕೆ ರವಿಶಂಕರ್ ಗುರೂಜಿಯವರು ಒಂದು ಮಾತನ್ನು ಹೇಳ್ತಾರೆ, ಇಫ್ ಮೈಂಡ್ ಕಂಟ್ರೋಲ್ಸ್ ಎ ಮ್ಯಾನ್ ಇಟ್ ಈಸ್ ಭೋಗ ಅಂತ. ಇಫ್ ಮೈಂಡ್ ಕಂಟ್ರೋಲ್ಸ್ ಎ ಮ್ಯಾನ್ ಇಟ್ ಈಸ್ ಭೋಗ, ಇಫ್ ಮ್ಯಾನ್ ಕಂಟ್ರೋಲ್ಸ್ ಎ ಮೈಂಡ್ ಇಟ್ಸ್ ಕಾಲ್ಡ್ ಯೋಗ ಅಂತ. ಓಕೆ, ಸೊ ಹಾಗಾಗಿ ನಾವು ಮನುಷ್ಯರು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಆಗಬೇಕು. ಸೊ ಅವಾಗ ಮಾತ್ರ ಅದಕ್ಕೆ ಯೋಗ ಅಂತ ಹೇಳ್ತೀವಿ. ಅದನ್ನೇ ಯೋಗ ಕೂಡ ಅದನ್ನೇ ಹೇಳ್ತಾ ಬರುತ್ತೆ. ಸೊ ಸಡನ್ನಾಗಿ ಕೂತ ತಕ್ಷಣ ಹಂಗೆ ನಾನು ಮಾಡಬೇಕು ಅಂದ ತಕ್ಷಣ ಬರೋಲ್ಲ. ಅದಕ್ಕೆ ಪ್ರತಿನಿತ್ಯ ನಿರಂತರ ಅಭ್ಯಾಸ ಮಾಡ್ತಾ ಇದ್ದಾಗ ಮಾತ್ರ ನಮ್ಗೆ ಅದು ಬರುವಂಥದ್ದು. ಹಾಗಾಗಿ ಅದನ್ನು ದಯವಿಟ್ಟು ಮಾಡೋಣಂತೆ. ಸೊ ನಮಗೆ ನಾಳೆನೇ ಏಕಾದಶಿ. ಸೊ ಇಲ್ಲಿರುವಂಥರಲ್ಲ, ಇಲ್ಲೆಲ್ಲರೂ ತೋರಿಸ್ತೀರ ನಿಶ್ಚಕ್ರ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಹೊರಗಡೆ ಇರೋವಂಥವ್ರು ಈಗ ನಮ್ಮ ಮೈಂಡು ನಮ್ಮ ಮೇಲೆ ಕಂಟ್ರೋಲ್ ಮಾಡ್ತಾ ಇತ್ತು ಅಂದರೆ ಏನು ಮಾಡುತ್ತೆ ಅಂತಂದರೆ ಅದು ತಿನ್ನು ಅಂತಲೇ ಹೇಳುತ್ತೆ. ಬಟ್
ನಾವು ಯಾವಾಗ ಮೈಂಡ್ ಮೇಲೆ ಕಂಟ್ರೋಲ್ ಮಾಡಿದ್ವಿ ಅಂತಂದರೆ ಏಕಾದಶಿ ದಿವಸ ತಿನ್ನಬಾರ್ದು ಅಂತಲೇ ಹೇಳ್ತೀವಿ. ಸೊ ಹಾಗಾಗಿ ಆ ರೀತಿ ತಿನ್ನಬಾರ್ದು, ನಾವು ತಿನ್ನಬಾರ್ದು, ನಮ್ಮ ಕಡೆ ಎದುರುಗಡೆ ಇರೋಂಥವ್ರಿಗೂ ಕೂಡ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಹೇಳಿ ತಿನ್ನಿಸ್ಬಾರ್ದು ಏಕಾದಶಿ ದಿವಸ. ಆ ರೀತಿ ನಾವು ಕೂಡ ಯೋಗದ ಮುಖಾಂತರ ಆ ರೀತಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಕ್ವಿಕ್ಕಾಗಿ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿಬಿಡೋಣ ಅಂತ ಒಂದು ಆ್ಯಕ್ಟಿವಿಟಿ. ಓಕೆ, 5 ರೌಂಡ್ ಭ್ರಾಮರಿ ಪ್ರಾಣಾಯಾಮ ಮಾಡಿ ಮುಗಿಸ್ಬಿಡೋಣ. ಓಕೆನಾ? ಈಗ ಭ್ರಾಮರಿ ಪ್ರಾಣಾಯಾಮದಲ್ಲಿ 2 ರೀತಿಯಲ್ಲಿ ಇದ್ದಾವೆ. ಸೊ ನಾನು ತಿಳ್ಕೊಂಡಿರೋ ಪ್ರಕಾರ, ಒಂದು ನಾರ್ಮಲ್ ಆಗಿ ಷಣ್ಮುಖಿ ಮುದ್ರಾ ಮುಖಾಂತರ ಮಾಡಿ ಕಿವಿಯಿಂದ ಕಿವಿಗೆ ಹೆಬ್ಬೆಟ್ಟಿನಿಂದ ಮುಚ್ಚಿ, ಅದು ಒಂದು ಟೈಪ್ 1, ಅದು ಪ್ರಚಲಿತದಲ್ಲಿ ಇರುವಂಥದ್ದು. ಇನ್ನು ಟೈಪ್ 2, ನಾನು ಇದನ್ನು ಒಂದು ಕಡೆ ಹೋಗಿ ಕಲ್ತ್ಕೊಳ್ತಾ ಇರುವಂಥದ್ದು ಏನು ಅಂತಂದರೆ, ಅದನ್ನು ಬಾಯಕುಂಭಕದಿಂದ ಮಾಡ್ತೀವಿ. ಬಾಯಕುಂಭಕ ಅಂದರೆ ಉಸಿರನ್ನು ಹೊರಗಡೆ ಹಾಕಿ ಉಸಿರನ್ನ ಹಿಡಿದಿಟ್ಕೊಳ್ಳುವಂಥದ್ದು. ಬಟ್ ಇಲ್ಲಿ ನಾವು ಉಸಿರನ್ನು ಹಿಡಿದಿಟ್ಕೊಳ್ಳೋದು ಬೇಡ, ಯಾಕಂದರೆ ಇಲ್ಲಿ ಹೊಸಬರು ಬಂದಿರೋದ್ರಿಂದ ಜಸ್ಟ್ ನಾಲಿಗೆಯನ್ನು ಒಳಭಾಗಕ್ಕೆ ಮಡಚಿ ಉಸಿರು ಬಿಡುವಾಗ ಮಕಾರ ಹೇಳುವಂಥದ್ದು. ಸೊ ಇದನ್ನು ನಾವು ಮಾಡೋಣ, ಬಾಯಕುಂಭಕ ಮಾಡುವಂಥದ್ದು ಬೇಡ ಇಲ್ಲಿ. ಓಕೆ, ಮಾಡೋಣ ಇದನ್ನು ಒಂದು 5 ಸರ್ತಿ ಮಾಡೋಣ. ಇದನ್ನು ಹಸ್ತಗಳಲ್ಲಿ ಚಿನ್ನುಂಟೆ, ನಿಧಾನವಾಗಿ ಉಸಿರನ್ನ ಕಣ್ಣನ್ನು ಮುಚ್ಚೋಣ. ನಿಧಾನವಾಗಿ ಉಸಿರನ್ನ ತಗೊಂಡ ಹೆಬ್ಬೆರಳಿಗೆ ತೋರು ಬೆರಳಿಗೆ ಹೆಬ್ಬೆಟ್ಟಿನ ತುದಿಯನ್ನ ತಾಗಿಸುವಂಥದ್ದು. ನಿಧಾನವಾಗಿ ಉಸಿರನ್ನ ತಗೊಳ್ತೀವಿ. ಇನ್ಹೇಲ್, ನಾಲಿಗೆ ಒಳಭಾಗ ಮಡಚಿರ್ತೀವಿ. ಸ್ಟಾರ್ಟ್. Inhale, start. Inhale, start. Everybody, inhale. Last round, inhale, start. ನಿಮ್ಮ ನೆತ್ತಿಯ ಭಾಗದಲ್ಲಿ, ಮೂಗಿನ ಭಾಗದಲ್ಲಿ ಇಷ್ಟು ಕಂಪನಗಳು ಆಗ್ತಾ ಇರೋದನ್ನು ಹಾಗೆಯನ್ನು ಗಮನಿಸಿ. ನಿಮ್ಮಲ್ಲಿ ಆಗ್ತಾ ಇರತಕ್ಕಂಥ ಆನಂದದ ಅನುಭವವನ್ನು ಹಾಗೆ ಒಂದು ಅನುಭವಿಸಿ. ನಮಸ್ಕಾರ. ಶಾಂತಿವಂತದೊಂದಿಗೆ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಸರ್ ಜೊತೆಗೆ ಹೇಳೋಣ ಅಂತ ಎಲ್ರಿಗೂ ಬರುತ್ತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಮುಚ್ಚಿ, ಮೃದುವಾಗಿ ಕಣ್ಣಿನ ಮೇಲೆ ಎತ್ತಿ, ಹಸ್ತಗಳ ಒಳಗಡೆ ಕಣ್ಣುಗಳನ್ನು ಬಿಡಿ. ನಿಧಾನವಾಗಿ ಕೈಗಳನ್ನು ಕೆಳಗೆ ಇಳಿಸಿ. ಧನ್ಯವಾದ. ಮತ್ತೆ ಸಿಗೋಣಂತೆ. ಯಾವಾಗಾದ್ರೂ ಮತ್ತೆ ಈ ರೀತಿ ಯಾವುದಾದ್ರು ಕಾರ್ಯಕ್ರಮಗಳು ಇತ್ತು ಅಂತಂದರೆ, ಯೋಗದ ಏನಾದರೂ ಯೋಚನೆ ಮಾಡ್ತಾ ಇದ್ದ ನಿಮಗೆ ಖಂಡಿತ ಹೇಳಿ ನಾನೊಂದು ಯಾವುದೇ ಅಪೇಕ್ಷೆ ಇಲ್ಲದೇ ನಡೆಸ್ಕೊಡೋದಕ್ಕೆ ರೆಡಿ ಇದ್ದೀನಿ. ಸೊ ನನ್ನ ಸೆಷನ್ ನಿಮಗೆ ಚೆನ್ನಾಗಿ ಅನಿಸಿದ್ದಾರೆ. ಬೋರ್ ಐತೆ ಮಾತಾಡೋದು
ಗೀತಾ ಒಂದು 10 ನಿಮಿಷ ಮಾತಾಡ್ತಾಳೆ, ಆಮೇಲೆ ಮಾತಾಡಿದ್ದಾರೆ. ಅಲ್ಲ ಇವತ್ತು 3 ಕಾರ್ಯಕ್ರಮ ಇದೆ ಅಂದ್ರೆ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಇದೆ ಅವ್ರ ಉಪಸ್ಥಿತಿ. ಯೋಗ ಶಿಕ್ಷಕರು ಜ್ಞಾನದೀಪ ಸಂಸ್ಥೆಯ ಸಂಸ್ಥಾಪಕಿಯಾದಂಥ ಗೀತಾ ಅವರು ನಾನು ಮಾತನಾಡುತ್ತಾ ಅವ್ರನ್ನ ಕೇಳ್ಕೊಳ್ತೀನಿ. ಈ ದಿನ ಇಲ್ಲ ನೀವೆಲ್ಲ ಇಲ್ಲಿ ಬಂದಿರೋದು ಇದೆಲ್ಲ ಏನು ಅಂತ ನಮ್ಮ ಸಂಸ್ಥೆಗೆ ಒಂದು ಇದಾದಂಗೆ ಆಗಿದೆ. ಹಿರಿಯರು ತಿಳಿದಿರೋರು ಎಲ್ಲ ಸಂಸ್ಥೆ ಬಂದಿರೋದು ಇಲ್ಲಿ ವಿಚಾರಿಸ್ತಾ ಇದ್ದೆ ಇಲ್ಲ ಆಡಿಯೋ ವಿಡಿಯೋ ಮಾಡೋದು ಕಾಣಿಸ್ತದೆ ಅಂತ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ನಿಜವಾಗ್ಲೂ ಒಂಥರ ವಿಶೇಷ ದಿನ ನನಗೆ ತುಂಬ ಸಂತೋಷ. ಯಾಕೆಂದರೆ ಒಂದು ಈ ಬೆಳಗ್ಗೆ ನಾನು ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬಂದೆ. ಅಲ್ಲಿ ಫುಲ್ಲು ಈ ಮಾನಸಿಕ ಚಿಕಿತ್ಸೆಗೊಳಗಾಗಿರೋ ಮಕ್ಕಳುಗಳು, ಇಂಟೆಲಿಜೆಂಟ್ ಮಕ್ಕಳು, ಒಂದು 200-225 ಮಕ್ಕಳು ಎಲ್ಲ ಶಾಲೆ ಮಕ್ಕಳೆಲ್ಲ ಸೇರಿಸಿದ್ರು. ಎಷ್ಟು ಚೆನ್ನಾಗಿ ಅವರಿಗೆ ಟ್ರೈನಿಂಗ್ ಮಾಡಿದ್ರು. ಅಲ್ಲಿ ಒಂಥರ ವಾತಾವರಣ ಭಾಳ ಚೆನ್ನಾಗಿತ್ತು. ಅಷ್ಟು ಮಕ್ಕಳನ್ನು ಶಿಸ್ತಾಗಿ ಕೂಡಿಸ್ಬಿಟ್ಟು ಎಲ್ಲ ಕೈ ಯೋಗ ಮಾಡಿಸಿದ್ರು. ತುಂಬ ಅದ್ಭುತ. ಅವ್ರು ನೋಡ್ಕೊಳ್ಳೋರು ಎಂತ ಕೆಲವರಿಗಂತೂ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಶೇಕ್ ಆಗ್ತಿರ್ತಾರೆ ಅಂಥವ್ರನ್ನೆಲ್ಲ. ಅಂದರೆ ಎಲ್ಲ ಯೋಗ ಎಷ್ಟು ಮಹತ್ವ ಇದೆ ಅನ್ನೋದು ಎಲ್ಲ ಕಡೆಗೂ ಈಗ ಅಷ್ಟೊಂದು ಪ್ರಚಾರ ಆಗ್ತಾ ಇದೆ. ಆದ್ದರಿಂದ ಈ ದಿನ ನಂಗೆ ಅಲ್ಲಿ ಹೋಗೋದು ಭೇಟಿ ಇದ್ರು ತುಂಬ ಸಂತೋಷ ಆಗಿದೆ. ಇನ್ನೇನು ಯೋಗದ ಬಗ್ಗೆ ಹೆಚ್ಚಿಗೆ ಹೇಳೋದೆಲ್ಲ ಹೇಳಿದ್ದಾರೆ. ಮತ್ತು ಶಾಂತ ಅವ್ರು ನಮಗೆ ಆತ್ಮೀಯ ಸ್ನೇಹಿತೆ ಬಂದು ಇಲ್ಲಿ ಬಳಸ್ತೀನಿ ಅಂತ ಹೇಳಿದ್ದು ನನಗೆ ಸಂತೋಷ ಆಯಿತು. ಇದು ನಮಗೆ ಸಾರ್ಥಕ ಆಯಿತು. ಇದೊಂದು ಇಂಥ ಒಂದೊಂದು ನಾವು ಮಾಡ್ತಾ ಇರೋದು ಒಂದೊಂದು ಕಾರ್ಯಕ್ರಮಗಳಾದಾಗಲೂ ನಮಗೆ ತೃಪ್ತಿಭಾವ ಬರುತ್ತೆ. ನಮ್ಮದು ಗುರಿ ಏನು ಎಲ್ಲರಿಗೂ ಸಂತೋಷವಾಗಿರಬೇಕು. ಕೊನೆಯ ಗುರಿ ಅಷ್ಟೇ. ಪ್ರತಿಯೊಂದು ನಾವು ಯೋಗ ಮಾಡ್ದಾಯಿತು, ಕೇಳೋದಾಯಿತು, ಏನು ಮಾಡಿದ್ರು ನಮ್ಮದು ಜೀವನ ಗುರಿ ಏನು ಎಲ್ಲರೂ ಸಂತೋಷ ಇರಬೇಕು. ಅವ್ರು ಹೇಳ್ದಂಗೆ ಯಾರೋ ಮಾತಾಡ್ಸಿದ ತಕ್ಷಣ ಪರವಾಗಿಲ್ಲಪ್ಪ ನಾನು ಸಂತೋಷವಾಗಿದ್ದೀನಿ ಅನ್ನೋಷ್ಟು ಮನಸ್ಥಿತಿ ನಮ್ಗೆ ಬಂತು ಅಂದರೆ ನೀವೇನೋ ಯೋಗ ಆಗ್ಬೋದು, ಈ ಥರ ಸಂಘಗಳಾಗ್ಬೋದು, ಈ ಥರ ನಾವು ದಾಸಾಹಿತ್ಯ ಆಗ್ಬೋದು, ಇದನ್ನು ಕೇಳ್ಬೋದು, ನಾವು ಚಿಂತನೆ ಮಂಥನ ಮಾಡ್ತೀವಿ 15 ದಿವಸಕ್ಕೆ ಎಷ್ಟು ಸಂತೋಷ ಸಿಗುತ್ತೆ ಅಂತ ಹೇಳಿ. ಆ ಥರ ಮನಸ್ಸಿನ ಸಂತೋಷ ತೃಪ್ತಿ ನಮ್ಗೆ ಸಿಗೋದು ಇರ್ತದೆ. ಎಲ್ಲ ಸೇರಿ ಮಾತಾಡ್ಬಿಟ್ರೆ ಎಷ್ಟು ಸಂತೋಷ ಸಿಗುತ್ತೆ. ಏನೋ ಸಂಸಾರ ಪ್ರಪಂಚ ಯಾರಿಗೂ ಗೊತ್ತಾ ಇಲ್ಲ. ನನಗೆ ಈಗ ಹೇಳೋಕೆ ಅದೇ ಅನಿಸ್ತದೆ. ಯಾರನ್ನ ಕೇಳಿದ್ರು ಅಯ್ಯೋ ನನಗಿರೋಷ್ಟು ಕಷ್ಟ ಯಾರಿಗಿಲ್ಲಪ್ಪ, ನಾನು ಎಷ್ಟು ಕಷ್ಟಪಟ್ಟಿದ್ದು ಮತ್ತು ಲೈಫಲ್ಲಿ ಎಂದೇ ಇಲ್ಲ ಯಾರು. ಎಲ್ಲರಿಗೂ ಅಂದರೆ ಅದ್ರ ಅರ್ಥ ಏನು ಅಂದರೆ ಜೀವನನೇ ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನ ಅದ್ರಲ್ಲಿ ನಾವು ಎಷ್ಟು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ನಾವು ಎಷ್ಟು ಸಂತೋಷವಾಗಿದ್ದೀವಿ. ನಮ್ಗೆ ಒಬ್ಬರಿಗೆ ಇಂಥ ಸಂಘಗಳಾದಾಗ ಒಬ್ಬರಿಗೊಬ್ಬರು ಸೇರಿದಾಗ ಏನಾರು ಅನ್ಸುತ್ತೆ ನಮಗೆ. ನಾವು ಯಾರು ಏನು ಕಷ್ಟ ಏನೂ ಅನ್ಸಲ್ಲ. ವಯಸ್ಸು ನಮ್ಮ ಸ್ಥಾನ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಅಲ್ಲೊಂಥರ ಸಂತೋಷ ಪಡ್ಬೋದು, ಇದೊಂಥರ ಸಂತೋಷ ನೋಡಿ. ಈ ಥರ ಆದಷ್ಟು ಎಲ್ಲರೂ ಸಂತೋಷವಾಗಿರೋಣಂತೆ, ಆರೋಗ್ಯವಾಗಿರಲಿಕ್ಕೆ ಹೇಳ್ದಂಗೆ ನಮ್ಮದು ಯೋಗ ಮಾಡಿಕೊಂಡು ಕೈಲಾದಷ್ಟು ನಾನು ಎಲ್ರಿಗೂ ಅಂತ ಹೇಳ್ತಾ ಇದ್ದೀನಿ. ಮದುವಿಂದ ಮಾಡದೇ ಇದ್ದವರಿಗೆ ಮ್ಯಾಟ್ ಹಾಕ್ಕೊಂಡು ನೀವು ಮಾಡಿದ್ರೆ ಅಯ್ಯೋ ಎಲ್ಲ ನಮ್ಗೆ ಆಗಲ್ಲಪ್ಪ, ಯಂಗ್ಸ್ಟರ್ಸ್ ಡ್ರೆಸ್ ಹಾಕ್ಕೊಂಡು ಮ್ಯಾಟ್ ಹಾಕ್ಕೊಂಡು ಅಷ್ಟು ಮಾಡ್ತಾರೆ, ಅದೆಲ್ಲ ನಮಗೆಲ್ಲ ಆಗುತ್ತೆ. ಇಲ್ಲವೇ ಇಲ್ಲ, ಆ ಭಾವನೆ ಬೇಡ. ಕೈಲಾದ ಎಷ್ಟಾಗುತ್ತೆ ಅಷ್ಟು ಮಾಡಿ ಸ್ವಲ್ಪ ಪ್ರಾಣಾಯಾಮ ಚೂರು ಕೂತ್ಕೊಂಡು ಧ್ಯಾನ ಎಲ್ಲ ಮಾಡ್ಕೊಂಡು ನಮ್ಮ ಮನಸ್ಸಿನ ನೆಮ್ಮದಿನ ಕಾಪಾಡ್ಕೊಳ್ಳಿಕ್ಕೆ ನಾವೆಲ್ಲ ಆದಷ್ಟು ಪ್ರಯತ್ನ ಪಡೋಣ. ಈ ಹೆಸರು ಹೇಳಿದ್ವಿ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಈ ಥರ ಬಂದಿದ್ದು ಸನ್ಮಾನ ಮಾಡಿ ಮಾಡು. ಅದು ನೀವು ಮಾತಾಡಿದ ಮೈತ್ರಿ ಸಂಘದ ಅಧ್ಯಕ್ಷರಾದಂಥ ಸುಧಾ ನರಸಿಂಹ ದೇಶಪಾಂಡೆ ಅವರು ನಾನು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಜಯವಾಗಲಿ ಸಜ್ಜನ ಸಂತತಿಗೆ. ಮೈತ್ರಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟು ಹಾಗೂ ಜ್ಞಾನದೀಪ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ದಿನದಲ್ಲಿ ನಾವಿವತ್ತು ಶ್ರೀಮತಿ ಗೀತಾ ಮೇಡಮ್ ಅವರು ಹಾಗೂ ನಿತಿನ್ ಕುರಳ್ಳಿ ಅವರು ಮತ್ತು ನಮ್ಮ ರಘೋತ್ತಮ ಅಣ್ಣ ಅವರು ತುಂಬ ಚೆನ್ನಾಗಿ ಯೋಗದ ಬಗ್ಗೆ ಹೇಳಿಕೊಟ್ರು. ಯೋಗ ಅನ್ನೋದಕ್ಕೆ ಇವತ್ತು ಯೋಗ ಅಂದರೆ ನನ್ನ ಅಭಿಪ್ರಾಯದ ಕೂಡುವಿಕೆ ಅಂತ ಅರ್ಥ. ಕೂಡುವಿಕೆ, ಇಲ್ಲಿ ಏನು ಕೂಡುವಿಕೆ ಆಗಿದೆ? ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟು ಹಾಗೂ ಜ್ಞಾನದೀಪ ಯೋಗ ಸಂಸ್ಥೆ ಇವತ್ತು ಒಟ್ಟಾಗಿ ಸಂಯುಕ್ತವಾಗಿ ಕೆಲಸ ಮಾಡ್ತಾ ಇದೆ. ಅದು ಬಹಳ ಒಂದು ಹೆಮ್ಮೆಯ ವಿಷಯ. ಮತ್ತು ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ಅಣ್ಣವ್ರು ಹೇಳ್ದಂಗೆ ಯೋಗ ತುಂಬ ಹಳೆಯದು. ಅದು ಒಂದು ದಿನದ್ದಲ್ಲ, ಸೀಮಿತ ಅಲ್ಲ, ಇದು ಪ್ರತಿನಿತ್ಯ ಅಳವಡಿಸ್ಕೊಳ್ಳುವ ವಿಷಯ. ಅದರ ಜೊತೆಗೆ ಯೋಗಜ್ಞೆ ಯೋಗ ಸಂಭೂತೆ ಅಂತ ಕೂಡ ನಾವು ಲಕ್ಷ್ಮೀದೇವಿಗೆ ಯೋಗಜ್ಞೆ ಯೋಗ ಸಂಭೂತೆ ಅಂದರೆ ಯೋಗವನ್ನು ತಿಳಿದವಳು, ಯೋಗದಿಂದ ಜನಿಸಿದವಳು, ಯೋಗವನ್ನೇ ತನ್ನ ಒಂದು ಧ್ಯೇಯವನ್ನಾಗಿ ಇಟ್ಟುಕೊಂಡವಳು ಅನ್ನೋದಕ್ಕೆ ಬ್ರಹ್ಮವಾದಿನಿ ಮೈತ್ರೇಯಿ ಇವರೆಲ್ಲರದ್ದು ಒಂದು
ಇವತ್ತಿನ ಸಮಾಗಮ ನಿಜವಾಗಿ ತ್ರಿವೇಣಿ ಸಂಗಮ ಅವ್ರು ಹೇಳಿದಾಗೆ. ಯಾಕಂದರೆ ನಮಗದ್ರ ಬಗ್ಗೆ ಅಷ್ಟು ಪರಿವೆ ಇಲ್ಲ. ಯೋಗದ ಬಗ್ಗೆ ಆಗಲಿ, ಧ್ಯಾನದ ಬಗ್ಗೆ ಆಗಲಿ, ಅಥವಾ ಈ ಯೋಗ ಅನ್ನೋದು ಇನ್ನೊಂದು ನಾವು ಒಂದು ದೃಷ್ಟಿ ನೋಡಿದ್ರೆ ಒಳ ಹೊರಗೆ ಒಂದಾಗಬೇಕು. ಅಂದರೆ ಒಳಗೆ ಏನಿದೆ, ಮನಸ್ಸು, ಚಿತ್ತ, ಬುದ್ಧಿ, ಅಂತಃಕರಣ ಇವು ಶುದ್ಧಿಯಾಗಿ ಈ ನಮ್ಮ ದೇಹ ಇಂದ್ರಿಯಗಳೇನಿವೆ ಈ ಇಂದ್ರಿಯಗಳಿಗೂ ಆ ಒಂದು ಕನೆಕ್ಟಿವಿಟಿ ಬರಬೇಕು. ಆ ಕನೆಕ್ಟಿವಿಟಿ ಬರಬೇಕಾಯ್ತು ಅಂತಂದರೆ ನಾವು ಮೊದಲು ನಮ್ಮ ದೇಹ, ಯಾಕಂತಂದರೆ ಹೆಲ್ದಿ ಮೈಂಡಿನೇ ಹೆಲ್ದಿ ಬಾಡಿ ಹೆಲ್ದಿ ಇದ್ದರೆ ನಮ್ಮ ಮೈಂಡ್ ಚೆನ್ನಾಗಿರುತ್ತೆ. ಮೈಂಡ್ ಚೆನ್ನಾಗಿದ್ದರೆ ಭಗವಂತನ ಕಡೆ ಮನಸ್ಸು ಆಲುತ್ತೆ. ಇಲ್ಲದೆ ಹೋದರೆ ಇವ್ರು ಹೇಳ್ದಂಗೆ ಯಾರಾದರೂ ಮಾತಾಡಿದರೆ ಮುಖ ಸೆಂಟರ್ಸ್ಕೊಳ್ಳೋದು ಅಥವಾ ನಮ್ಮ ಗೋಳು ನಾವು ಹೇಳ್ಕೊಳ್ಳೋದು ಬರೀ ಇದೇ ಆಗುತ್ತೆ. ಆ ದೃಷ್ಟಿಯಿಂದ ಯಾವತ್ತು ಯೋಗನ ಅರ್ಥ ಏನಂತಂದರೆ ಮನಸ್ಸು, ಚಿತ್ತ, ಬುದ್ಧಿ, ಅಂತಃಕರಣಕ್ಕೆ ನಮ್ಮ ದೇಹ, ಇಂದ್ರಿಯಗಳ ಮನಸ್ಸನ್ನು ಎಲ್ಲಿರ್ತೀವಿ ಸ್ಥಿತಪ್ರಜ್ಞತೆ ಬರಬೇಕಾದ್ರೆ, ಈಗ ನಾವು ಮನೇಲಿ ಅಡುಗೆ ಮಾಡ್ಬೇಕಂತ ಚಿಂತೆ ಮಾಡಿದ್ರೆ ಇಲ್ಲಿ ಇಲ್ಲ, ಇಲ್ಲೇ ಇರಬೇಕು. ನಾವು ಇಲ್ಲೇ ಇರೋದು ಸಮಚಿತ್ತತೆ ಬಂದಾಗ ಮಾತ್ರ ನಮಗೆ ಯೋಗ ಕೆಲಸ ಮಾಡುತ್ತೆ. ಇಲ್ಲದೆ ಹೋದರೆ ಇಂದ್ರಿಯ ಮನಸ್ಸು ಸರಿಯಾಗಿ ಇಲ್ಲದೆ ಹೋದರೆ ಆ ಯೋಗದಲ್ಲಿ ಎಕ್ಸಸೈಸ್ ಮಾಡ್ತಾ ಇರ್ತೀವಿ, ಮನಸ್ಸೆಲ್ಲೋ ಹೋಗುತ್ತೆ. ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಾನು ಮೊಟ್ಟ ಮೊದಲಿಗೆ ಗೀತಾ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಅನೇಕ ತಮ್ಮ ಅನಿಸಿಕೆಗಳ ಜೊತೆಗೆ ನಮ್ಮನ್ನು ಹಂಚಿಕೊಂಡ್ರು. ಅವ್ರ ಸಾಧನೆ ದೊಡ್ಡದು. ಅವರು ನಮ್ಮಲ್ಲಿ ಬಂದದ್ದೇ ಒಂದು ಕಳಕಳಿಯಿಂದ ಬಂದದ್ದು, ಒಂದು ಸೋದರಿ ಭಾವದಿಂದ. ನಿಜವಾಗಿ ನಾವು ಅವ್ರಿಗೆ ಮಟ್ಟಕ್ಕೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಪ್ರಕಾರದ ಬಗ್ಗೆ PhD ಮಾಡುವ ಯೋಗ್ಯತೆ ಕೆಲವರಿಗೆ ಮಾತ್ರ ಉಂಟು. ಅದನ್ನು ಅಳವಡಿಸ್ಕೊಂಡವ್ರು ಕೂಡ ಅದು ಅವ್ರ ಯೋಗ್ಯತೆ ಚಿಕ್ಕದಲ್ಲ. ಲೌಕಿಕದಲ್ಲಿ ಪಾರಮಾರ್ಥಿಕದಲ್ಲಿ ಸಾಧನೆ ಮಾಡಿದಂಥ ರಘುತ್ಮಣ್ಣವರು ಇವತ್ತು ನಮ್ಮ ಜೊತೆಗೆ ಇದ್ದದ್ದು ನಮ್ಗೆ ತುಂಬ ಸಂತೋಷದ ವಿಷಯ. ಇದು ಕೂಡ ಯೋಗ. ಮತ್ತು ಇವರು ನಿತಿನ್ ಕೊರಳರಿ ನಮ್ಮೂರವರೇ, ಅವರು ಕಲಬುರಗಿಯವರೇ. ನನಗೆ ಅದೊಂದು ಸಂತೋಷ ಆಯಿತು ಇವತ್ತು ಕೇಳಿದ ತಕ್ಷಣ. ಅದಕ್ಕೆ ಅವರು ಕೂಡ ಯೋಗದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸಣ್ಣವರಾದರೂ ಕೂಡ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಭಗಿನಿಯರಿಗೂ ಹಾಗೂ ಸಹೋದರರಿಗೂ ಮತ್ತು ನನ್ನ ಮೈತ್ರಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಸದಸ್ಯರಿಗೂ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು ಹಾಗೂ ಧನ್ಯವಾದಗಳು ಹೇಳ್ತಾ ನಾನು ಈ 4 ಮಾತುಗಳನ್ನು ಮುಗಿಸ್ತೀನಿ. ಈಗ ಸನ್ಮಾನ ಕಾರ್ಯಕ್ರಮ. ಪ್ರಭುತ್ವಂ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಮೈತ್ರಿ. ಸಂತೋಷ ಕೊಟ್ಟು ಪುಸ್ತಕ ಕೊಟ್ಟು ಮಾಮಿ ಅದನ್ನು ಇಸ್ಕೊಳ್ಳಿ. ಅಲ್ಲ
ಮೇಡಮ್ ತುಂಬ ನಮ್ಮ ಇಲ್ಲಿ ಬಹಳ ಸಾರಿ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಆಗಿಲ್ಲ ಪುಸ್ತಕ ಇದು ಕೊಡಿ, ನಿತಿನ್ಗೂ ಆ ಪುಸ್ತಕ ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ವಂದನಾರ್ಪಣೆಯನ್ನು ವಿದ್ಯಾಶ್ರೀ ಕುಲಕರ್ಣಿ ಮಾಡಲಿದ್ದಾರೆ. ಅದಾದ ನಂತರ ಅಲ್ಪೋಪಹಾರ ಮತ್ತು ಕಾಫಿ ವ್ಯವಸ್ಥೆ ಇದೆ ಅಂತೆ, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು. ಅಲ್ಪೋಪಹಾರ ನಮಸ್ತೆ ಎಲ್ಲರಿಗೂ ಕೂಡ. ಶ್ರೀ ಗುರುಭ್ಯೋ ನಮಃ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಹಾಗೂ ಎಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದ ನಮಸ್ಕಾರಗಳು. ಇವತ್ತಿನ ದಿನ ಇವರು ಹೇಳಿದ ಹಾಗೆ ಇಬ್ಬರು ಗೀತಾ ಭಗಿನಿ ಮತ್ತು ನಮ್ಮ ನಿತಿನ್ ಕೊರಹಳ್ಳಿ ಅವರು ಯೋಗ ಶಿಕ್ಷಕರು, ಅಂದರೆ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಹೇಳಿಕೊಡುವಂತಹ ಶಿಕ್ಷಕರವರು. ಡಾಕ್ಟರ್ ರಘೋತ್ತಮ ಆಚಾರ್ಯ ಇವರೇನಿದ್ದಾರಲ್ಲ, ಇವರು ಸಾಹಿತ್ಯದಲ್ಲಿ, ಯಾಕಂದರೆ ಅವರು PhD ಗ್ರಂಥವನ್ನು ಬೆರಳಚ್ಚು ಮಾಡಬೇಕಾದ್ರೆ ಪ್ರತಿ ಮಾತಿಗೂ ಅಡ್ಡಿ ಟಿಪ್ಪಣಿ ಹೇಳೋರು. ಅವರು ನನ್ನ ಜೊತೆ ಮಾತಾಡಬೇಕಾದ್ರೂ ಕೂಡ ಇದಕ್ಕೊಂದು ಕಾರಣ ಕೊಡೋರು. ಅವರು PhD ಗ್ರಂಥವನ್ನು ನಿಜವಾಗ್ಲೂ ತಾವೆಲ್ಲರೂ ಓದಲೇಬೇಕು ಅಂತ ಒಂದು ಕಳಕಳಿಯ ವಿನಂತಿ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಇವರು ಹೇಳಿದರು ಯೋಗ ಅಂತ ಹೇಳಿದ್ರೆ ಪತಂಜಲಿ ಅವರು ಹೇಳ್ತಾರೆ, ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಯೋಜನೆ ಅಂತ. ನಾವು ದೈಹಿಕವಾಗಿ ಸದೃಢವಾಗಿರಬೇಕು. ಹೌದು, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ನಾವು ನಮ್ಮ ದೇಹವನ್ನು, ನಮ್ಮ ಶರೀರವನ್ನು ದೃಢವಾಗಿಟ್ಕೊಂಡ್ರೆ, ದೃಢ ಕಾಯರಾಗಿದ್ದರೆ, ಆಮೇಲೆ ಮನಸ್ಸು ನಮ್ಮ ಚಿತ್ತದಲ್ಲಿ, ಇವರು ಹೇಳ್ತಾ ಇದ್ರು ನಿತಿನ್ ಅವರು, ಮನಸ್ಸು ನಮ್ಮನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಲ್ಲ, ನಾವು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ನಾವು ಏನನ್ನ ಬೇಕಾದರೂ ಸಾಧಿಸಬಹುದು ಅಂತ. ಹೀಗೆ ದೈಹಿಕವಾದ ಆಸನಗಳೊಂದಿಗೆ ಮಾನಸಿಕ ಚಿತ್ತವನ್ನು ನಾವು ಶುದ್ಧಿಯನ್ನು, ಅದರ ಅಂತಃಕರಣವನ್ನು ನಾವೇನು ಹಿಡಿದಿಟ್ಕೊಳ್ತೀವಲ್ಲ, ಅದು ಈ ಯೋಗದಿಂದ ಬರೋದು. ಹಾಗೆ ಇವತ್ತು ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ಥಳಾವಕಾಶ ತುಂಬ ಮುಖ್ಯ. ಅದು ಅತ್ಯಂತ ಆತ್ಮೀಯರು ಅಂತಃಕರಣ ಇಟ್ಕೊಂಡು ಸ್ಥಳ ಕೊಟ್ಟು ನೀವು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದಾಗ ನಮಗೆ ಗೀತಾ ಭಗಿನಿಯವರು ಸ್ಥಳಾವಕಾಶವನ್ನು ಕೊಟ್ಟು ಅತ್ಯಂತ ಪ್ರೀತಿಯಿಂದ ಅದು. ಆಮೇಲೆ ಶಾಂತರಾಗೌತಮ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಕೂಡ ಒಳ್ಳೆಯ ಸಾಧಕರು. ಇಲ್ಲಿರೋರೆಲ್ಲರೂ ಒಬ್ಬೊಬ್ಬರು ಸಾಧಕರು ಇದ್ದೀರಿ. ಅವರು ಬಿಂಬ ಪ್ರತಿಬಿಂಬದ ಬಗ್ಗೆ PhD ಗ್ರಂಥವನ್ನು ಬರೆದಿದ್ದಾರೆ. ಕಲಿಕೆ ಅನ್ನೋದು ನಿರಂತರ, ಅದಕ್ಕೆ ಒಂದು ವಯಸ್ಸಂತಿಲ್ಲ, ನಾವು ಕಲಿತಾನೇ ಹೋಗ್ತೀವಿ. ಇವರು ಹೇಳಿದ ಹಾಗೆ ಕಲಿತಾ ಇರ್ತೀವಿ, ಅಧ್ಯಯನವನ್ನು ಮಾಡ್ತಾ ಅಧ್ಯಾಪನವನ್ನು ಮಾಡ್ತಾ ಇರ್ತೀವಿ. ಆದರೆ ನಮಗೆ ನಾವು ಡಿಗ್ರಿ ಮುಗಿಸಿದ್ರೆ ನಮ್ಗೆ ಓದು ಮುಗೀತು ಅನ್ನೋದು ನಮ್ಮ ವಯಸ್ಸು ಮುಗೀತು. ಅದಾದಮೇಲೆ ಇನ್ನೊಂದೇನು ಹೆಚ್ಚಂದರೆ ಮಾಸ್ಟರ್ ಡಿಗ್ರಿ. ಬಟ್ ಇವರಿಬ್ಬರು ಸಹೋದರರು, ಶಾಂತ ರಘೋತ್ತಮ ಮತ್ತು ನಮ್ಮ ರಘೋತ್ತಮಾಚಾರ್ಯ ಅವರು, ಅವರಿಬ್ಬರು ಅಣ್ಣ ತಂಗಿ. ನನಗನ್ಸೋದು ಇವರನ್ನೇ ಒಂದು ದೊಡ್ಡ ಜ್ಞಾನದ ಮೂಟೆ ಅಂದ್ಕೊಂಡಿದ್ದೆ ನಾನು. ಇವರು PhD ಮಾಡಬೇಕಾದ್ರೆ
ಇವ್ರು ನೀವು ನಂಬಕ್ಕೆ ಸಾಧ್ಯ ಇಲ್ಲ. PhD ಮಾಡೋದಕ್ಕೆ ಮೊದಲೇ ಕಾರಣ ಅಲ್ಲಿ ಕೂತ್ಕೊಂಡು ಮನೆ ಹೆಂಡತಿ ನೀವು PhD ಮಾಡಿ ಅಂತ ಹೇಳಿದ್ಲು. ನಾನು ಏನೋ ಓದ್ತಾ ಕೂತ್ಕೊಂಡು ಆಯ್ತು ಅಂತಂದೆ. ಇದು ಹೇಳೋ ರೀತಿನ ನೀವು ಯೋಚನೆ ಮಾಡಿ ಬುದ್ಧಿವಂತರು ಯಾರು ಅಂತ. ಸೊ ನಾವು ಬುದ್ಧಿವಂತರಲ್ಲ ಅಂತ ಗೊತ್ತಾಯ್ತು. ಅಲ್ಲ PhD ಮಾಡಿ ನೀವು ಅಂತಂದಾಗ ನಾನು ಯೋಚನೆ ಮಾಡದೆ ಓದ್ತಾ ಇದ್ದು ನಿಮ್ಮ ಮುಖ ಇತ್ತು. ನನ್ನ ಮಗಳು ಇವಳು ಬಂದು ಆಶ್ಚರ್ಯ ಮಾಡ್ತೀನಿ ಅಂತ ಒಪ್ಪೆ ಆಯಿತು. ಬರೆಯೋದಕ್ಕೆ ಬರೆದ್ರೆ ಟೈಪ್ ಮಾಡೋರು ನನಗೆ ಸಿಗಲಿಲ್ಲ. ಸೊ ಇವರು ಟೈಪ್ ಮಾಡ್ತೀನಿ ಅಂದ್ರೆ ನನ್ನ PhD ಆಯಿತು. ಇವರು ಒಪ್ಪಿದ್ರಿಂದ ಅಂತ ಏಬಲ್ ಹ್ಯಾಂಡು ಅವ್ರ PhD ಅಂತ ಕೇಳಿದ್ರೆ ನನಗೆ ಇನ್ನೂ ಗಾಬರಿ ಆಗೋಯ್ತು. ನಮ್ಮ PhD ಏನಪ್ಪ PhD ಮಾಡಿಕೊಟ್ಟವರು ನನಗೆ ಮಾಡ್ಕೊಂಡವ್ರು ನನಗೆ ಬೆರಳಚ್ಚು ಮಾಡಿಕೊಟ್ರು ಅಂತ ಅವರ ಇದರಿಂದ ನನ್ನ PhD ಆಗ್ತಾ ಇರಲಿಲ್ಲ. ಅಲ್ಲ ಅವ್ರ ಬಗ್ಗೆ ಹೇಳೋದು ಬಹಳ ಇದೆ. ಸಾಧನೆ, PhD, ಹರಿದಾಸಿ, ಎಲ್ಲ ತುಂಬಿದ ಕೊಡಗಳನ್ನೇ ಒಬ್ಬೊಬ್ರು ಒಂದು 10 ಜನದ ಇದು ಇದೆ. ಇವತ್ತಿನ ಕಾರ್ಯಕ್ರಮ ಎಷ್ಟು ನಮ್ಮ ಅಕ್ಕ ಬಂದಿದೆ ಲಕ್ಷ್ಮೀದೇವಿಯಿಂದ. ಅವಳನ್ನು ಆರಂಭದಿಂದ ನನ್ನ ಜೊತೆಗೆ ಇವರೆಲ್ಲ ನಾವು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರು ನೋಡಿದ್ರೆ ಸಂತೋಷ ಆಗ್ತದೆ. ಚಿತ್ರಮಂತ್ರದವರು ಅವರು ರಮಾಬಿಟ್ಟಲ್ಲ ಅಂತ ಅವ್ರ ಸಾಧನೆ ಅಂತರಗಣ 75 ಸಾಸಿ ತಿರುಪತಿ ಬೆಟ್ಟವನ್ನ ಜನಸಮೂಹದ ಸಮೇತ ನಾನು ಅವ್ರ ಬಗ್ಗೆನೇ ಒಂದು ಇದು ಮಾಡಿದ್ರು. ಒಂದು ಸಲ ಜೀವನದಲ್ಲಿ ಹೋಗೋದು ಕಷ್ಟ ಇದೆ. 75 ಬಾರಿ ಮಹಿಳಾ ಸಂಘ ಜೊತೆಗೆ ಹೋಗಿ ಭಜನೆ ಮಾಡಿ ಅಲ್ಲಿ 3 ವರ್ಷದಲ್ಲಿ ಅಲ್ಲಲ್ಲ ಶ್ರೀನಿವಾಸನೇ ಮಾಡಿಸಿದ್ರು. ಅಲ್ಲಿ ಪ್ರತಿ ಸಲ ಅವ್ರಿಗೆ ಅಷ್ಟು ಅವಕಾಶ ಸಿಕ್ಕಿದ್ದೆ ಬಹಳ ಆಶ್ಚರ್ಯ. ಅಪ್ಪಣ್ಣಾಚಾರಿದ್ರಲ್ವಾ ಅವಾಗ ನೀವು ಇಲ್ಲ, ಅದಕ್ಕಿಂತ ಮುಂಚೆನೆ ಸರ್ ಅಪ್ಪಣ್ಣಾಚಾರ ಆದ್ಮೇಲೆ ನಮ್ದೆಲ್ಲ ಆಗ ಗೈಡ್ಸ್ ಇಂದ ಮಾಡಿದೆ. ಸ್ಕೌಟ್ಸ್ ಗೈಡ್ಸ್ ಅಲ್ಲಿ ಮಾಡಿ ಆಮೇಲೆ ಇದರಲ್ಲಿ ಶ್ರೀವಾರಿ ಒಂದೆರಡು ಸಲ ಮಾಡಿದ್ದು. ಆಮೇಲಿಂದ ದಾಸಾಹಿತ್ಯ ಪ್ರಾಜೆಕ್ಟ್ ಅಲ್ಲಿ ಇದು ಮಾಡಿದ್ದು. ಅದಕ್ಕೆ ಮುಂಚೆನೆ ವಾರಕ್ಕೆ ಒಂದ್ಸಲ ಹೋದಂಗೆ. ಹೌದು, ಹೆಚ್ಚು ಕಡಿಮೆ ಅದು ಬಿಟ್ಟು ಬೇರೆ ಬೇರೆ ಸಾಧನೆ ಈಗ ಎಲ್ಲೇ ಸತ್ಸಂಗ ನಡೆದಿದೆ. ಅಂದ್ರೆ ಅದು ಮಾಡ್ಬೇಕು ಅಂತ ಮಾಡಿಲ್ಲ, ದೇವರು ನಿಂತು ಮಾಡಿಸ್ತಾರೆ. ಅದಾಗದೇ ನಿಜ, ಆಗಿದೆ. ಅದು ನಿಜ. ಇವಾಗ ಸಂಜೆ ಕುಂಕುಮ ಯಾವುದು ಭಾಗವಹಿಸ್ತಾರೆ. ಹೀಗೆ ಒಂದೊಂದು ಒಬ್ಬೊಬ್ರದ್ದು ನೋಡಿದ್ರೆ ನಮ್ಗೆ ನಾವು ಬಹಳ ಕಡಿಮೆ ಅಥವಾ ಅವ್ರು ನೋಡ್ತೀವಿ ಅದು ಬಹಳ ಇದೆ ಅನ್ನೋದೇ ಅದೇ ನನಗೆ ಸಿಕ್ಕಿರೋ ಸ್ನೇಹಿತರು ಹಾಗೆ ಸಿಕ್ಕಿದ್ದಾರೆ. ಶಾಂತರ ಗೌತಮಿ ಅವತ್ತು ಮುನ್ನೆ ಇನ್ವೈಟ್ ಮಾಡಿದ್ರು, ಅದೇ ಖುಷಿ ಆಯ್ತು ನನಗೆ. ಒಂದು ಯೋಗದಲ್ಲಿ ಇದೊಂದು ಯೋಗ ಅದೊಂದು ಯೋಗ ಹೇಗೆ ಕೆಲಸ ಎಲ್ಲರೂ ಸೇರ್ತೀವಿ. ಯೋಗ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ಅದಕ್ಕೆ ಸುಧಾ ಅವ್ರ ಅಧ್ಯಕ್ಷರು ಯಾವುದೇ ಕಾರ್ಯಕ್ರಮ ನೀವು ಏನು ಉಪಯೋಗಿಸ್ಕೊಳ್ಳೋದು ನೀವು ಮಾಡ್ಕೋಬಹುದು. ಅವರು ಫ್ರೀ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದಾರೆ. ಅವರು ಇವ್ರು ನಾವು ಸ್ವಲ್ಪ ನಾವು ಕರೆದು ಇದು ಮಾಡ್ಬೋದು. ನಾನು ಅಂದ್ರೆ ನಾನು ಕೂತ್ಕೊಂಡವನೇ ಅಲ್ಲ, ಅಷ್ಟೇ ಇರೋದು. ನಾನು ಮಾತಾಡಿದವನು ಅಲ್ಲ. ಇವರಿಬ್ರು ಕೆಪಾಸಿಟಿ ಇದೆ, ಬಟ್ ಆ ಕಡೆ ನಾವು ಇದು ಬಿಡಲ್ಲ ಅಂತ ನಾನು ಕರ್ಕೊಳ್ಬೇಕು. ಜೀವನ ಮಾನಸನ್ನೇ ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಸಾಧಕರ ಹಿಂದೆ ಒಬ್ರು ಇರ್ತಾರಂತ. ಅದನ್ನ ಮತ್ತೆ ಮಧುಮತಿ ಅವರ ಒಂದೊಂದು ಅವ್ರು ಹೇಳ್ತಾರೆ, ಅವನ ಪುಸ್ತಕಗಳಿದೆಯಲ್ಲ PhD, ಆ ಪುಸ್ತಕ ಎತ್ಕೊಳ್ಳಕ್ಕೆ ಅವ್ರ ಜೊತೆಗಿದ್ರೆ ಪುಸ್ತಕ ಬರುತ್ತೆ. ಅಲ್ಲಿಂದ ಹಿಡಿದು ಪ್ರತಿಯೊಂದು ಆ ಸ್ತ್ರೀ ಏನು ಒಬ್ಬ ಸಾಧಕರು ಹಿಂದಿದ್ದಾರೆ ಅಂತ ಹೇಳಿದ್ರೆ ಅಂತ ಹಿರಿಯರಾದ ರಘುತ್ತಮ ಆಚಾರ್ಯ ಅವರು ನಿಜವಾಗ್ಲೂ ಬಹಳ ದೊಡ್ಡ ಸಾಧಕರವರು. ನಾನು ಅದನ್ನು ಹೇಳ್ತಾ ಇದ್ದೆ, ಬೆರಳಚ್ಚು ಮಾಡಬೇಕಾದ್ರೇ ನನಗೆ ಅವರ ಜ್ಞಾನದ ಒಂದು ಅವರಿಗೆ ಮಿತಿಯೇ ಇಲ್ಲ ಅನ್ನೋದು ಗೊತ್ತಾಯಿತು. ಒಂದೊಂದು ಸಾಲಿಗೂ ಕೂಡ ಅಡಿಟಿಪ್ಪಣಿಯನ್ನು ಕೊಡೋರು. ಅದು ಎಷ್ಟು ಸಂಶೋಧನೆ ಮಾಡಿದ್ದಾರೆ ಅವರು ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ. ಅಂದರೆ ಗ್ರಂಥಗಳನ್ನು ಬಿಟ್ಟಿಲ್ಲ, ಪುರಾಣಗಳನ್ನು ಬಿಟ್ಟಿಲ್ಲ, ಕೊನೆಗೆ ಇತ್ತೀಚೆಗೆ ಬರೆದವ್ರನ್ನೂ ಬಿಟ್ಟಿಲ್ಲ. ಎಲ್ಲೆಲ್ಲಿಂದ ಹುಡುಕಿದ್ದಾರೆ ಅಂದರೆ ಸಾವಿರಾರು ಅಡಿಟಿಪ್ಪಣಿಗಳೇ ಆಗಿದೆ. ಇಷ್ಟು ದಪ್ಪ ಇದೆ ಪುಸ್ತಕ. ನಿಜವಾಗಲೂ ಅಷ್ಟು ಪುಸ್ತಕವನ್ನು ಬರೀಲಿಕ್ಕೆ ಸಹಕಾರ ಕೊಟ್ಟಂಥ ಮಧುಮತಿ ಅಮ್ಮ ನಿಜಕ್ಕೂ ಬಹಳ ದೊಡ್ಡ ಸಾಧಕರು. ಯಾಕೆಂದರೆ ನಾನು ದೂರವಾಣಿ ಕರೆ ನಾವಿಬ್ಬರು ಎಲ್ಲಿವರೆಗೂ ಕೂಡ್ತಿದ್ವಿ ಅಂದರೆ ನೀವು ನಂಬೋದಿಲ್ಲ, ಒಂದೊಂದು ದಿನ ರಾತ್ರಿ 1 ಗಂಟೆ ಆಗ್ತಾ ಇತ್ತು. ನನಗೆ ಅದು ವಯಸ್ಸಾಗಿರೋ ಹಿರಿಜೀವ, ನನಗೆ ಅಭ್ಯಾಸ ಇದೆ ರಾತ್ರಿ ಎಲ್ಲ ಮಾಡಿ. ಅವರಿಗೆ ಆ ಉತ್ಸಾಹ, ಈ ಕೆಲಸ ಇವತ್ತು ಆಗ್ಬಿಡಬೇಕು. ಕೊನೆಗೆ ನನ್ನ ಹತ್ರ ಮಾಡಿಸ್ತಾ ನನ್ನ ಅರ್ಧ ಭಾರವನ್ನು ಕಮ್ಮಿ ಮಾಡಿ ಅವರು ತಾವೇ ಬೆರಳಚ್ಚನ್ನು ಕಲಿತು ಸರಿ ಮಾಡಿ ನನಗೆ ಹೇಳಿ ಅದು ಕೂಡ ಬಹಳ. ಹಾಗಾಗಿ ನನಗೆ ಪ್ರತಿಯೊಂದು ಕ್ಷಣಕ್ಕೂ ಅವರು ಸ್ಫೂರ್ತಿ ಮೂರ್ತಿ ಅಂತಲೇ ಹೇಳ್ಬೋದು.
ಇವತ್ತಿನ ದಿನ ಏನು ಜ್ಞಾನದೀಪ ಯೋಗ ಸಂಸ್ಥೆಯ ಸಹಯೋಗ ಹಾಗೂ ಕನ್ನಡ ಮೈತ್ರೇಯಿ ಮಹಿಳಾ ಹರಿದಾಸ ಟ್ರಸ್ಟ್ ವತಿಯಿಂದ ನಡೆದಿರುವಂತಹ ಈ ಯೋಗ ಅಂತಾರಾಷ್ಟ್ರೀಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಮಾತೆಯರಿಗೂ ಇಲ್ಲಿ ಸೇರಿರುವ ಹಿರಿಯರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತೇನೆ. ಧನ್ಯವಾದಗಳು.